ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಜಾತ್ರೆ ವ್ಲಾಗ್ ಆಗಿರುತ್ತೆ ನೋಡ್ರಿ. ನಾವು ಇವತ್ತು 6:30ಗೆ ಹೋಗಿ ನೋಡ್ರಿ ದೇವಸ್ಥಾನಕ್ಕೆ. ಇದು ಮುಸ್ಲಿಂ ದೇವ್ರ ಜಾತ್ರೆ, ಹಾಗಾಗಿ ತೆಂಗಿನಕಾಯಿ ಎಲ್ಲ ಹೊಡ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ನಿಂತ್ಕೊಂಡಿದ್ವಿ. ಆವಾಗಲೇ ಜಾತ್ರೆ ಸ್ಟಾರ್ಟ್ ಆಯಿತು. ಎಲ್ಲರೂ ಬರ್ತಾ ಇದ್ದಾರೆ. ಹೆಣ್ಮಕ್ಳು ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಕಳಶ ಎಲ್ಲ ಹಿಡ್ಕೊಂಡು ಹೊತ್ಕೊಂಡು ಬಂದಿದ್ದಾರೆ. ಇವಾಗೇನು ರಥೋತ್ಸವ ಸ್ಟಾರ್ಟ್ ಆಗ್ತೈತೆ ನೋಡ್ರಿ. ಎಲ್ಲನೂ ಜನನೂ ಸೇರಕತ್ತಾರ. ಇದು ನಮ್ಮ ಅತ್ತೆಯವ್ರ ಊರು, ಸೋದರಿ ಅತ್ತೆಯವ್ರ ಊರ ಜಾತ್ರೆ ನೋಡ್ರಿ. ಇದು ಈ ಊರ ಹೆಸರು ತೊನಸ್ನಳ್ಳಿ ಅಂತ ಬರ್ತೈತಿ. ಶಾಬಾದ್ ಇಂದ ಒಂದು 5 ಕಿಲೋಮೀಟರ್ ಬರುತ್ತೆ. ನನಗೂ ಬಾ ಅಂತ ಹೇಳಿದ್ದು ನಮ್ಮ ಅತ್ತೆ. ಹೆಂಗೂ ಊರಿಗೆ ಹೋಗಿದ್ನಲ್ವ, ಹಂಗಾಗಿ ಜಾತ್ರೆ ಮುಗಿಸ್ಕೊಂಡು ಬೆಂಗ್ಳೂರಿಗೆ ಹೋಗು ಅಂತ ಹೇಳಿದ್ರು. ಹಂಗಾಗಿ ಬಂದೆ. ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ, ಹಂಗಾಗಿ ಈ ಸಾರಿ ಕೂಡ ಬಂದಿದ್ದೀನಿ. ಇವಾಗ ನೋಡ್ರಿ ರಥೋತ್ಸವನೂ ಸ್ಟಾರ್ಟ್ ಆಗೈತಿ. ರಥ ಎಳಿಲತ್ತಾರ. ಎಷ್ಟು ಜನ ಸೇರಿದ್ದಾರೆ ನೋಡ್ರಿ. ತುಂಬ ದೊಡ್ಡ ಜಾತ್ರೆನೇ ಆಗುತ್ತೆ ಇದು. ಜಾತ್ರೆ ಅಂದ್ರೇ ಒಂಥರ ವೈಬ್ಸೇ ಬೇರೆ ಇರುತ್ತೆ ನೋಡ್ರಿ. ಊರಂದಮೇಲೆ ಜಾತ್ರೆ ಆಗೇ ಆಗುತ್ತೆ ವರ್ಷಕ್ಕೊಂದ್ಸತಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಈ ಥರ ಐತಿ ನೋಡ್ರಿ ಜಾತ್ರೆಗಳೆಲ್ಲ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಚೆನ್ನಾಗಿ ಎಲ್ಲರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದೆ. ಜಾತ್ರೆ ಕೂಡ ಮಾಡಿದ್ವಿ. ರಥೋತ್ಸವ ನಮ್ಮ ತಂಗಿನೂ ಬಂದಿದ್ಲು. ಎಲ್ಲ ರಿಲೇಷನ್ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿ ಫುಲ್ ಹ್ಯಾಪಿಯಾಗಿತ್ತು ನೋಡ್ರಿ ಇವತ್ತಿನ ವ್ಲಾಗ್. ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಜಾಸ್ತಿ ವ್ಲಾಗ್ ಏನು ಮಾಡಲಿಕ್ಕಾಗಿಲ್ಲ, ಕೆಲವೊಂದು ಮಾತ್ರ ರೆಕಾರ್ಡ್ ಮಾಡೀನಿ. ಊರಿಗೆ ಹೋದಾಗ ಕೆಲವೊಂದು ಸತಿ ವಿಡಿಯೋ ಮಾಡೋಕ್ಕೆ ಆಗಲ್ರಿಪ್ಪ, ಆದಷ್ಟು ಟ್ರೈ ಮಾಡೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.